ಮನೇಲೇ ಕುಳಿತುಕೊಂಡು 3 ರಿಂದ 4 ಗಂಟೆ ಓದಿದ್ರೆ ನವೋದಯ ಪಾಸ್ ಮಾಡ್ಬೋದು ಅನ್ನೋದನ್ನ ಇನ್ನೊಂದು ಮಗು ಮಾಡಿ ತೋರಿಸಿದೆ. ಇದು ಕಾರಣ ಯಾರು ಗೊತ್ತಾ? ಹೇಳ್ತೀನಿ ರೀ. ನವೋದಯ ಪರೀಕ್ಷೆ ಒಂದು ರೀತಿ ನದಿ ಇದ್ದ ಹಾಗೆ, ಆಯ್ತಾ? ನವೋದಯ ಪರೀಕ್ಷೆ ಒಂದು ರೀತಿ ನದಿ ಇದ್ದ ಹಾಗೆ, ನಮ್ಮ ಆನ್ಲೈನ್ ಕೋಚಿಂಗು ಒಂದು ರೀತಿ ಬೋಟ್ ಇದ್ದ ಹಾಗೆ, ಆಯ್ತಾ? ನಮ್ಮ ಆನ್ಲೈನ್ ಕೋಚಿಂಗು ಒಂದು ರೀತಿ ಬೋಟ್ ಇದ್ದ ಹಾಗೆ. ನದಿನ ಒಂದು ದಡದಿಂದ ಇನ್ನೊಂದು ದಡಕ್ಕೆ ದಾಟಬೇಕಾದ್ರೆ ಮಕ್ಕಳೇ ಎಫರ್ಟ್ ಹಾಕಬೇಕು. ನಾವು ಬೋರ್ಡ್ ಕೊಟ್ಟಿದ್ದೀವಿ, ಮಕ್ಕಳೇ ಎಫರ್ಟ್ ಹಾಕಬೇಕು. ಆದರೆ ಮಾರ್ಗದರ್ಶನ ಯಾರು ಕೊಟ್ಟಿದ್ದಾರೆ? ಅವ್ರಿಗೆ ಗೈಡ್ ಯಾರು ಮಾಡಿದ್ದಾರೆ ಅಂದರೆ ಅದು ನಾನಲ್ಲ, ಅವ್ರ ತಾಯಂದಿರು ಮನೇಲೇ ಕೂತ್ಕೊಂಡು ಯಾವ ಚಾಪ್ಟರ್ ಆದಮೇಲೆ ಯಾವ ಚಾಪ್ಟರ್ ಓದಬೇಕು, ಮತ್ತು ಪ್ರತಿಯೊಂದು ಮಾಡೆಲ್ ಪೇಪರ್ನ ಕೊಟ್ಟು, ಟೆಸ್ಟ್ ಕೊಟ್ಟು, ಕರೆಕ್ಷನ್ ಮಾಡಿ, ಮಾರ್ಕ್ಸ್ ಹೇಳಿ, ಮಕ್ಕಳನ್ನ ಇನ್ಸ್ಪೈರ್ ಮಾಡಿ ಮಾರ್ಗದರ್ಶನ ಕೊಟ್ಟಿರೋರು ಅವ್ರ ತಾಯಂದಿರೇ. ಇದುವರೆಗೂ 5 ಜನ ನವೋದಯ ಪಾಸ್ ಆಗಿದ್ದಾರೆ. ಇದಕ್ಕೆಲ್ಲ ಮೇಯ್ನ್ ರೀಸನ್ನು, ಮೇಯ್ನ್ ಕಾರಣ ಅವ್ರ ತಾಯಂದಿರು. ಪೂರ್ತಿ ಕ್ರೆಡಿಟ್ ಅವ್ರಿಗೆ ಹೋಗಬೇಕು, ಆಯಿತಾ? ನೆಕ್ಸ್ಟ್ ನೋಡಿ, ಮಗು ಯಾವ ರೀತಿ ನವೋದಯ ಎಕ್ಸಾಮು ಮನೆಯಲ್ಲೇ ಕೂತ್ಕೊಂಡು ಪ್ರಿಪೇರ್ ಆಗಿದೆ ಅನ್ನೋದನ್ನ ಅವ್ರ ಬಾಯಲ್ಲೇ ಕೇಳಿ. Hi everyone, I'm Sanidhi S. Rao from Humcha. I am selected for Jawahar Navodaya Vidyalaya class 6. I was preparing for 3 to 4 hours every day. I referred Arihant publications the most, which was easily understandable. Also, I referred Mandya Cup's YouTube channel for arithmetic, which helped me to understand in an easy way. Santosh sir explained all chapters in easy and shortcut methods. My special thanks to Santosh sir. If you are in rural, if you refer good publications and good YouTube channels like Mandya Cups, you can definitely crack JNV examination by in home itself.